ಸರ್ವ ಜನಾಂಗದ ಶಾಂತಿ ತೋಟಕ್ಕೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಯು ಆಲ್. ಐ ವೆಲ್ಕಮ್ ಯು ಆಲ್ ದಿ ಗಾರ್ಡನ್ ಆಫ್ ಪೀಸ್ ಫಾರ್ ಆಲ್. ಜೊತೆಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ನಮ್ಮ 16ನೇ ಚಲನಚಿತ್ರೋತ್ಸವ ಇತಿಹಾಸಕ್ಕೆ ಸೇರ್ಪಡೆಯಾಗಿದೆ. ನಮ್ಗೆಲ್ಲರಿಗೂ ಇತಿಹಾಸದ ಬಗ್ಗೆ ತುಂಬಾ ಹೆಮ್ಮೆ. That too in times when history has been weaponized and we tend to spend more time in history than present. ಇತಿಹಾಸದ ಬಗ್ಗೆ ಮಾತಾಡೋದು ಸ್ವಲ್ಪ ಮುಖ್ಯ ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೆ ಇತಿಹಾಸ ಮಾತ್ರ ಅಲ್ಲ, ಐತಿಹಾಸಿಕ ಪುರುಷರ ಬಗ್ಗೆನೂ ತುಂಬಾ ಹೆಮ್ಮೆ. ಅವರೆಲ್ಲರೂ ತುಂಬಾ ದೊಡ್ಡ ಮಹಾನ್ ದಾರ್ಶನಿಕರು. ಅವರ ಸಂದೇಶಗಳು ಇವತ್ತಿಗೂ ಪ್ರಸ್ತುತ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಿ. ನಮ್ಮ ಬದಲಾವಣೆಯ ಹರಿಕಾರರ ಬಗ್ಗೆ ಬಹಳ ಹೆಮ್ಮೆ ನಮಗೆ. ಆದ್ರೆ ಆ ಧಾವಂತದಲ್ಲಿ ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನ ಮರೆತು ಹೋಗ್ತೀವಿ. 100-200 ವರ್ಷಗಳ ಹಿಂದಿನ ದಾರ್ಶನಿಕರು, ಐತಿಹಾಸಿಕ ಪುರುಷರೆಲ್ಲ ಇವತ್ತಿಗೂ ಪ್ರಸ್ತುತ ಅಂದ್ರೆ ನಾವಿನ್ನೂ ಬದಲಾಗದೆ ಉಳ್ಕೊಂಡಿದ್ದೀವಿ ಅಂತ ತಾನೇ ಅರ್ಥ. ಆವತ್ತಿನ ವಿಷಯಗಳು ಇವತ್ತಿಗೂ ಪ್ರಸ್ತುತ ಅಂತಂದ್ರೆ ನಾವು ಇನ್ನೂ ಹಾಗೆ ಇದ್ದೀವಿ. Those who don't learn from the history are condemned to repeat it ಅಂತ ಹೇಳ್ತಾರೆ. ನಾನು ಮೊನ್ನೆ ಕೆಲವು ದಿನಗಳ ಹಿಂದೆ ಸ್ನೇಹಿತರೊಬ್ಬರು ಕುವೆಂಪುರವರ ನಿರಂಕುಶ ಮುದಿಗಳಾಗಿ ಆಡಿಯೋ ಬುಕ್ ಮಾಡಿದ್ರು. ಅದನ್ನ ಕೇಳು ಹಾಗಿದೆ ಅಂತ ಕಳಿಸಿದ್ರು. ಅದನ್ನ ಕೇಳ್ತಾ ಇದ್ದಾಗ ಅನಿಸ್ತು, 50 ವರ್ಷಗಳ ಹಿಂದೆ 74ನಲ್ಲಿ ಅವರ ಎಸೇಸ್, ನಾನು ಹುಟ್ಟಿದ ವರ್ಷ, ಆವತ್ತು ಹೇಳಿದ ಮಾತುಗಳು ಇವತ್ತಿಗೂ ಪ್ರಸ್ತುತ ಅನಿಸ್ತು. ಹಾಗೆ ತುಂಬಾ ಹೆಮ್ಮೆ ಆಯ್ತು ಕುವೆಂಪು ಅವರವ್ರ ಬಗ್ಗೆ. ಇವತ್ತಿಗೂ ಕುವೆಂಪು ಪ್ರಸ್ತುತ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೋಬಹುದು ಅಂತ. ಆದ್ರೆ ಅಷ್ಟೇ ದುಃಖ ಕೂಡ ಆಯ್ತು, ನಾವಿನ್ನೂ ಬದಲಾಗಿಲ್ಲ. ಕುವೆಂಪುರವರು ಹೇಳಿದ್ರು ನಾವು ಬದಲಾಗಿಲ್ಲ, ಇನ್ನೂ ಆಗಿದ್ದೀವಿ, ಇವತ್ತಿಗೂ ಪ್ರಸ್ತುತ ಆಗಿದ್ದಾರೆ ಅವರು ಅಂತ. ಸೊ ಇತಿಹಾಸದ ಬಗ್ಗೆ ಮಾತಾಡ್ತಾ, ಈ ಚಲನಚಿತ್ರೋತ್ಸವದಲ್ಲಿ ಸಿನಿಮಾದಂತ ಪ್ರಭಾವಶಾಲಿ ಮಾಧ್ಯಮದ ಮೂಲಕ ಶಾಂತಿ, ಪ್ರೀತಿ, ಸಮಾನತೆ ತರೋಕೆ ಪ್ರಯತ್ನಿಸಿದ ಇತಿಹಾಸದಲ್ಲಿರೋ, ನಮ್ಮ ಸಿನಿಮಾ ಇತಿಹಾಸದಲ್ಲಿರೋ ಹಿರಿಯರನ್ನ ಸ್ಮರಿಸೋ ಒಂದು ಅದ್ಭುತ ಕೆಲಸ ಆಯಿತು. ನಾನು ಕೆಲವು ಅಂತ ಕಾರ್ಯಕ್ರಮಗಳ ಭಾಗ ಆಗಿದ್ದೆ. ಅದರಲ್ಲಿ ಒಂದು ಸತಿ ಸುಲೋಚನಾ, ಅದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಕೆಲಸ ಮಾಡಿದ್ರು ಚಿತ್ರೋತ್ಸವದ ಕಡೆಯಿಂದ. ಅದರಲ್ಲಿ ಭಾಗಿಯಾಗಿದ್ದ ಕಲಾವಿದರು, ತಂತ್ರಜ್ಞರು, ಇವರೆಲ್ಲರ ಫ್ಯಾಮಿಲಿ ಅವ್ರನ್ನ ವಂಶಸ್ಥರನ್ನ ಕರೆಸಿ ಅವ್ರ ಮೂಲಕ ಇವ್ರನ್ನ ಅರಿಯೋ ಪ್ರಯತ್ನ ಆಯ್ತು, ಅವ್ರನ್ನ ಅಭ್ಯಾಸ ಮಾಡೋ ಪ್ರಯತ್ನ ಆಯ್ತು. ಅದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ದು, ಅದರ ಲೇಖಕ ಬೆಳ್ಳಾವಿ ನರಹರಿ ಶಾಸ್ತ್ರಿ ಅವರ ಮೊಮ್ಮಗ ಬಂದು ಮಾತಾಡಿದ್ರು. ಅವ್ರು ಮಾತಾಡೋದು ತುಂಬಾ ಇಂಟ್ರೆಸ್ಟಿಂಗ್ ಆದ ಕೆಲವು ವಿಷಯಗಳನ್ನ ಹೇಳಿದ್ರು ಅವ್ರ ಬಗ್ಗೆ. ಯಾಕಂದ್ರೆ ಅದು ಒಬ್ಬ ಮೊಮ್ಮಗನ ಪರ್ಸ್ಪೆಕ್ಟಿವ್. ಅವ್ರು ಹೇಗಿದ್ರು, ನರಹರಿ ಶಾಸ್ತ್ರಿ ಅವರು ಹೇಗಿದ್ರು ಅಂತ ಅವ್ರು ಹೇಳಿದ್ರು. ತುಂಬಾ ಸಂಪ್ರದಾಯಸ್ಥರು, ಶಿಕೆ ಎಲ್ಲರಿಗೂ ಕಡ್ಡಾಯ, ಮೊಮ್ಮಕ್ಳಿಗೂ ಸಹ ಕಡ್ಡಾಯ, ಅವರು ಕಡ್ಡಾಯವಾಗಿ ಶಿಕೆ ಇಟ್ಕೊಂತಾ ಇದ್ರು, ಕಚ್ಚೆ ತರಿಸ್ತಾ ಇದ್ರು, ಬೆಳಗ್ಗೆ ಪೂಜೆ ಪುರಸ್ಕಾರ ಮಾಡ್ತಾ ಇದ್ರು, ಸಂಧ್ಯಾ ವಂದನೆ ಮಾಡ್ತಾ ಇದ್ರು, ಇವೆಲ್ಲ ಕಡ್ಡಾಯ ಅಂತ. ಆ ಥರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂತ ಒಬ್ಬ ಲೇಖಕ ಮಾಡಿದ ಸಿನಿಮಾ ಯಾವುದು? ಸತಿ ಸುಲೋಚನಾ. ಹಾಗೆ ನೋಡಕ್ ಹೋದ್ರೆ ರಾಮಾಯಣದ ನಾಯಕ ರಾಮನ ಇಟ್ಕೊಂಡು ಮಾಡಬಹುದಾಗಿತ್ತು, ಸಿನಿಮಾ ಇಟ್ಟಿಸ್ಕೊಬೋದಾಗಿತ್ತು. ಆದರೆ ಅವರು ಮಾಡಿದ ಸಿನಿಮಾ ಸತಿ ಸುಲೋಚನಾ. ಅಷ್ಟೊಂದು ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದು ಕೂಡ ಅದನ್ನು ಮೀರೋ ಒಂದು ಪ್ರಯತ್ನ ಇತ್ತಲ್ಲ, ಅದು ನನಗೆ ತೀರಾ ಅದ್ಭುತ ಅನ್ನಿಸ್ತು. ಅದು ಸತಿ ಸುಲೋಚನಾ ಮೂಲಕ ಯುದ್ಧದ ಬಗ್ಗೆ ಮಾತಾಡಿದ್ರು, ಶಾಂತಿಯ ಬಗ್ಗೆ ಮಾತಾಡಿದ್ರು, ಯುದ್ಧದ ವಿರುದ್ಧದ ಒಂದು ದನಿ ಒಂದು ಹೆಣ್ಣಿನ ಮೂಲಕ ಎತ್ತಿದ್ರು. ಒಂದು ಹೆಣ್ಣಿಗೆ ಶಿಕ್ಷಣ ಸಿಕ್ಕಿದ್ರೆ ಇಡೀ ತಲೆಮಾರಿಗೆ ಶಿಕ್ಷಣ ಸಿಕ್ಕ ಹಾಗೆ ಅಂತ ಹೇಳ್ತಾರೆ. ಅವಳ ಮಕ್ಕಳನ್ನ ಎಜುಕೇಟ್ ಮಾಡ್ತಾಳೆ, ಆ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಈ ತರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂತಹ ಒಬ್ಬ ಲೇಖಕ ಇಷ್ಟು ದೊಡ್ಡ ಕೊಡುಗೆ ನೀಡಿತ್ತು. ಅದು ನಮ್ಮ ಇತಿಹಾಸ. ನನ್ನ ಮಟ್ಟಿಗೆ ಒಬ್ಬ ಒಳ್ಳೆಯ ಲೇಖಕ ತನ್ನ ಇತಿಮಿತಿಗಳನ್ನ, ತನ್ನ ನೆಲೆಗಟ್ಟಿನ ಇತಿಮಿತಿಗಳನ್ನ, ಅಂದಿನ ಸಮಾಜದ ಇತಿಮಿತಿಗಳನ್ನ, ಅಂದಿನ ಸಮಾಜದ ಸತ್ಯವನ್ನ
ಇಂಚಿಂಚಾಗಿ ತಳ್ತಾ ತಳ್ತಾ ವಿಸ್ತರಿಸಬೇಕು ಅಂತ ಕೆಲಸ ಅವರಿಂದಾಗಿತ್ತು. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಆ ಸಮಾರಂಭದಲ್ಲಾಯಿತು. ಸುಬೈನಾಡು ಅವರ ಮೊಮ್ಮಗ ಸೃಜನ್ ಲೋಕೇಶ್ ಹೇಳಿದ್ರು, ಇವ್ರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಅವ್ರನ್ನೆಲ್ಲ ಮರ್ತೇ ಬಿಡ್ತಾ ಇದೀವಿ, ನಮ್ಮ ಇತಿಹಾಸ ನಾವು ಜ್ಞಾಪಕ ಇಟ್ಕೋಬೇಕು. ನಿಜ, ಈ ಥರದ ದೊಡ್ಡ ದೊಡ್ಡ ಮನುಷ್ಯರ ಅಷ್ಟೊಂದು ಕೊಡುಗೆ ಕೊಟ್ಟಂತವರು ಎಲ್ಲರನ್ನೂ ನಾವು ಸ್ಮರಿಸ್ತಾನೆ ಇರಬೇಕು. ಅದಕ್ಕೆ ಅವ್ರು ಸ್ಮಾರಕ ಆಗಬೇಕು ಅಂತ ಹೇಳಿದ್ರು, ರಸ್ತೆಗಳಿಗೆ ಹೆಸರಿಡಬೇಕು ಅಂತ ಹೇಳಿದ್ರು. ಅದು 100ಕ್ಕೆ 100 ಒಪ್ಪುವಂತ ಮಾತು. ಆದರೆ ಹೆಸರಾದ ನಂತರ ಏನ್ ಮಾಡಬೇಕು ಅಂತ ನಮಗೆ ಬರೀ 100 ಹೆಸರಲ್ಲಿ ಅದು ಒಂದು ಹೆಸರಾಗಿ ಬರೀ ಹೆಸರಾಗಿ ಉಳ್ಕೋಬೇಕು. ಸುಮಾರು ಹೆಸರುಗಳಿಗೆ ನಾವು ಯಾರಿವರು ಅಂತ ತಿಳ್ಕೊಳಕ್ ಹೋಗಲ್ಲ. ರಸ್ತೆ ಹೆಸರು ಹೇಳ್ತಾ ಇರ್ತೀವಿ, ಸ್ಮಾರಕದ ಹೆಸರು ಹೇಳ್ತಾ ಇರ್ತೀವಿ, ಅಲ್ಲಿಗೆ ಬಿಟ್ಬಿಡ್ತಾ ಇರ್ತೀವಿ. ಮುಂದೇನಾಗಬೇಕು ಅನ್ನೋ ಪ್ರಶ್ನೆ ನನ್ನ ಕಾಡೋದು ಶುರು ಮಾಡ್ತೀವಿ. ಆಗ ಬಸವಣ್ಣ ಜ್ಞಾಪಕ ಬಂದು ನೋಡಿ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಇವೆಲ್ಲ ಸ್ಥಾವರಗಳಾಗಿ ಹೋಗ್ತವೆ. ಆಕ್ಚುಲಾಗಿ ಇವರೆಲ್ಲರೂ ಜಂಗಮ ಆಗಬೇಕು ಅಂತ ನನ್ನ ಆಸೆ. ಪುಸ್ತಕ ಆಗಬೇಕು, ಲೈಬ್ರರಿ ಆಗಬೇಕು, ಡಿಜಿಟಲ್ ಲೈಬ್ರರಿ ಆಗಬೇಕು, ಪಠ್ಯ ಆಗಬೇಕು, ಜಂಗಮ ಆಗಬೇಕು. ಜಂಗಮ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹರಿತಾ ಹೋಗಬೇಕು ಅಂತ. ಇದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು ಅಂತ ನನಗೆ ಅನ್ಸುತ್ತೆ. ಸ್ತ್ರೀ ಸಮಾನತೆಯ ಬಗ್ಗೆ ಇದೊಂದು ಉದಾಹರಣೆ ನನಗೆ ಇಲ್ಕೊಂಡಿದ್ದಾದ್ರೆ ನಮ್ಮ ಇತಿಹಾಸದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇತಿಹಾಸ ಏನು ಅಂತ ನಾವು ಗುರುತಿಸಿ ಅಧಿಕಾರದಲ್ಲಿರೋರಿಗೆ ಹೇಳ್ಕೊಡ್ಬೇಕಾಗಿದೆ. ಯಾಕಂದ್ರೆ ಇತಿಹಾಸದಲ್ಲಿ ನಮ್ಮನ್ನ ಕಳೆದೋಗಂಗ್ ಮಾಡ್ತಾ ಇದ್ರು ಅವರು. ಅದಕ್ಕೋಸ್ಕರ ಜಾತಿ ಪದ್ಧತಿಯ ವಿರುದ್ಧದ ದನಿ ಎತ್ತಿ ಸಮಾನತೆಯನ್ನು ಸಾಧಿಸಿದ ಒಂದೆರಡು ಉದಾಹರಣೆ ನಮ್ಮ ಮತ್ತೊಬ್ಬ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು. ತಮಾಷೆ ಏನಂದ್ರೆ ರಾಜ್ಕುಮಾರ್ ಅವರ ಹೆಸರನ್ನ ಚಪ್ಪಾಳೆಗೆ ಇಡ್ಸೋದಕ್ಕೆ ಉಪಯೋಗಿಸಿ ನಾವು ಅಲ್ಲಿಗೆ ಅವ್ರನ್ನ ಮುಗಿಸ್ಬಿಡ್ತಾ ಇದ್ವಿ. ಅದಕ್ಕಿಂತ ಆಚೆ ನೋಡೋಣ.